ಅಪ್ಪೋರೆ ಕೈ ತೋರಿಸಿ. ಯಾವ್ದಾದ್ರೂ ಒಂದ್ ಎಡೆ ಮಾಡ್ಕೊಂಡು ಬಂದ್ಬಿಡ್ತಾಳೆ. ಅಪ್ಪೋರೆ ಅರ್ಶನ ಹಚ್ಚಿದೀನಿ, ಎಲ್ಲ ವಾಸಿ ಆಗತ್ತೆ. ಎಲ್ಲಾದರೂ ಹೊರಟಾಗ ಅರಿಶಿನ ಮೈಗೆ ಸೋಕೋದು ಶುಭ ಶಕುನ. ಯಾವುದು ಕೆಟ್ಟದಾಗೋ ಸೂಚನೆ ಇದ್ರೂ ಅದಕ್ಕೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಈಗ ಅರಿಶಿನ ಮೈಗೆ ಸೋಕಿದ್ದಾಯ್ತು, ಇನ್ಯಾವ ಭಯನೂ ಇಲ್ಲ. ಅಖಿಲ, ಈಗ ದೇವಸ್ಥಾನಕ್ಕೆ ಹೋಗಿ ನೀನು ಪೂಜೆ ನೆರವೇರಿಸ್ಬರೋಣ. ನಿನ್ನ ಮನಸ್ಸಿಗೂ ನೆಮ್ಮದಿ ಆಗುತ್ತೆ, ಎಲ್ರಿಗೂ ಒಳ್ಳೇದಾಗತ್ತೆ. ಪಾರ್ವತಿ, ಥ್ಯಾಂಕ್ ಯು. ಏನಪ್ಪೋರೆ ನೀವು ಇದಕ್ಕೆಲ್ಲ? ಅಪ್ಪ ಹಾಗಾದ್ರೆ ಏನು ತೊಂದರೆ ಇಲ್ಲ ತಾನೆ, ಹೊರಡ್ಬೋದಲ್ವಾ? ಹೊರಡಲ್ವಾ? ಛೇ, ಏನ್ ಮಾಡಿದ್ರು ಈ ಕೆಲಸದವಳ ದೇವಸ್ಥಾನಕ್ಕೆ ಬರೋದನ್ನ ತಪ್ಸೋಕ್ ಆಗ್ತಾ ಇಲ್ವಲ್ಲ. ಓ ಸಾವಿತ್ರಮ್ಮನವರು, ಏನು ಅಣ್ಣವ್ರ ಪಿಕ್ಚರ್ಗೆ ಟಾಕೀಸ್ ಮುಂದೆ ಟಿಕೆಟ್ ಜನ ಕಾಯೋ ತರ ನೀವ್ ಯಾರು ಕಾಯ್ತಿದ್ದೀರಾ? ಅದು ಅಲ್ಲ, 3 ಜನ ಎಲ್ಲ ಅರ್ಸನಕೋಟೆ ಅಖಿಲಾಂಡೇಶ್ವರಿ ಅವ್ರು ಬರ್ತಾರೆ ಅಂತ ಅಲ್ಲಿ ಕಾಯ್ತಿದ್ರೆ ನೀವ್ ಇಲ್ಲಿ ಯಾರು ಕಾಯ್ತಿದ್ದೀರಾ? ಏನ್ ನಿಮ್ ಕತೆ? ನಾನು ಅಲ್ಲೇ ಇರ್ಬೇಕಾಗಿತ್ತಪ್ಪ, ಆದ್ರೆ ಇಲ್ಲಿ ನನ್ನೊಂದು ಹುಡುಗಿ ಕಾಯಿಸ್ತಾ ಇದ್ದಾಳೆ. ಓ, ಈ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿಲಿ ನಮ್ ರಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ ರಾಧಿಕಾ ಪಂಡಿತ್ ಅವ್ರು ಕಾಯಿಸ್ತಾರಲ್ಲ, ಹಂಗೆ ನಿಮ್ಮನ್ನ ಯಾವ ಹೀರೋಯಿನ್ ಕಾಯಿಸ್ತಾ ಇರೋದು? ಕ್ರೇಜಿ ಕ್ವೀನ್ ರಕ್ಷಿತಾ ಅವರ ಇಲ್ಲ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರ? ಕ್ರೇಜಿ ಕ್ವೀನು ಅಲ್ಲ, ಡಿಂಪಲ್ ಕ್ವೀನು ಅಲ್ಲ, ಪಕ್ಕಾ ಹಳ್ಳಿ ಹುಡುಗಿ ನಮ್ ಪಾರ್ವತಿ. ಹಳೆ ಕಾಲದ ಹಿಂದಿ ಪಿಕ್ಚರ್ ಹೀರೋಯಿನ್ ಇದ್ದಂಗಿದ್ದಾರೆ. ಸಾವಿತ್ರಕ್ಕ ಎಲ್ಲ ರೆಡಿ ಆಯ್ತು. ನಿಂತ ಜಾಗದಲ್ಲಿ ನಿಂತ ಸಾವಿತ್ರಕ್ಕಂಗೆ ಆ ದೇವ್ರು ಒಳ್ಳೇದ್ ಮಾಡ್ಲಿ. ಅಲ್ಲ ಹೀರೋಯಿನ್, ಸಾವಿತ್ರಕ್ಕ ಶೇಕ್ ಆಗದೆ ಒಂದೇ ಕಡೆ ನಿಂತ್ಕೊಳಕ್ಕೆ ಥಿಯೇಟರ್ ಮುಂದೆ ಹಾಕಿರೋ ಕಟ್ಔಟು ಅಲ್ಲ, ಗೇಟು ಅಲ್ಲ. ಪ್ರತಿ ಸಲ ಅಖಿಲಮ್ಮ ಅವ್ರು ಮಾಡಿಸೋ ಪೂಜೆಯಲ್ಲಿ ಸಾವಿತ್ರಕ್ಕನೇ ಎಲ್ಲ ಕೆಲಸ ಮಾಡಿ ಪುಣ್ಯ ಕಟ್ಕೋತಿದ್ರು. ಅದಕ್ಕೆ ಈ ಸಲ ಅವ್ರಿಗೇನು ಕೆಲಸ ಮಾಡಕ್ ಬಿಡದೆ ಎಲ್ಲ ನಾನೇ ಮಾಡ್ತಿದ್ದೀನಿ. ಅಖಿಲಮ್ಮ ಅವ್ರು ಮಾಡಿಸ್ತಿರೋ ಪೂಜೆಗೆ ನನ್ನೊಂದು ಅಳಿಲ್ ಸೇವೆ ಅಷ್ಟೇ. ಓ, ಅದಕ್ಕೆ ಇವರು ಸರ್ಕಲ್ ಅಲ್ಲಿ ಸ್ಟ್ಯಾಚು ಹಾಕಿರ್ತಾರಲ್ಲ, ಹಂಗೆ ಒಂದೇ ಕಡೆ ನಿಂತಿರ್ಬೇಕಾ? ಹಾಗೆ ಅನ್ಕೊಡಿ. ಏನ್ ಸಾವಿತ್ರಮ್ಮ, ನಿಮ್ ಹೀರೋಯಿನ್ ಈ ರೇಂಜು. ಹುಚ್ಚು ಹುಡುಗಿನಪ್ಪ ಇದು. ಅಖಿಲಮ್ಮ ಅವ್ರು ಕಂಡ್ರೆ ಹುಚ್ಚು ಅಭಿಮಾನ. ಪೂಜೆ ಮಾಡೋ ದೇವ್ರ ಮೇಲೆ ಅಷ್ಟು ಭಕ್ತಿ ಇದೆಯೋ ಇಲ್ಲೋ, ಅಖಿಲಮ್ಮ ಅವ್ರು ಕಂಡ್ರೆ ಅಂತ ಭಕ್ತಿ ಶ್ರದ್ಧೆ ತನ್ನನ್ನೇ ತಾನು ಅರ್ಪಿಸ್ಕೊಂಡ್ಬಿಟ್ಟಿದ್ದಾಳೆ. ಹೌದಾ ಹೀರೋಯಿನ್? ಸಾವಿತ್ರಮ್ಮ, ನಾನು ಅಖಿಲಮ್ಮ ಅವ್ರ ರೆಸಾರ್ಟ್ ಅಲ್ಲಿ ಇಷ್ಟು ವರ್ಷದಿಂದ ಮ್ಯಾನೇಜರ್ ಆಗಿದ್ದೀನಿ. ನಾನು ಹೀರೋಯಿನ್ ನೋಡೇ ಇಲ್ವಲ್ಲ, ಯಾರಿದು? ಅಖಿಲಮ್ಮ ಅವ್ರ ಮನೇಲಿ ಡ್ರೈವರ್ ಹನುಮಂತು ಅಂತ ಇದಾರಲ್ಲ, ಅವ್ರ ಮಗಳು ನಾನು, ಪಾರ್ವತಿ ಅಂತ. ಓ, ನಮ್ಮ ಹನುಮಂತಣ್ಣನ ಮಗಳ? ಸೂಪರ್. ಪಿಕ್ಚರ್ ನೋಡ್ತೀಯೋ? ಓ, ನಮ್ಮೂರ್ ಟೆಂಟಲ್ಲಿ ನೆಲದ ಮೇಲೆ ಕೂತ್ಕೊಂಡು ಕಡ್ಲೆಕಾಯಿ ತಿನ್ಕೊಂಡು ದರ್ಶನ್, ಸುದೀಪ್, ಅಪ್ಪು ಇವರೆಲ್ಲದೂ ಸಿನಿಮಾ ನೋಡಿದೀನಿ. ಸೂಪರ್. ನನ್ಗೂ ಪಿಕ್ಚರ್ ಹುಚ್ಚು, ನಿನ್ಗೂ ಪಿಕ್ಚರ್ ಹುಚ್ಚು. ನೀನು ಅಖಿಲಮ್ಮವ್ರನ್ನ ಪೂಜಿಸ್ತೀಯ, ನಾನು ಅಖಿಲಮ್ಮವ್ರನ್ನ ಪೂಜಿಸ್ತೀನಿ. ಹೀರೋಯಿನ್, ಇವತ್ತಿಂದ ನಾನು ಇನ್ನು ಆಪ್ತ ಮಿತ್ರು. ಸಮಯ ಬಂದ್ರೆ ಆಪ್ತ ರಕ್ಷಕ. ನಾನು ಶಿವಣ್ಣ, ನೀನು ರಾಧಿಕಾ, ನಾವಿಬ್ರು ಅಣ್ಣ ತಂಗಿ, ಸರಿನಾ? ಆಯ್ತಣ್ಣ, ನೀವ್ ಹೇಳ್ದಾಗೆ ಆಗ್ಲಿ. ಅಯ್ಯೋ, ಅಖಿಲಮ್ಮ ಅವ್ರು ಬರೋ ಟೈಮ್ ಆಯ್ತು. ನಿಮ್ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ಬರ್ಲಾ? ಇಂಟರ್ವಲ್ ಟೈಮಲ್ಲಿ ಸಿಗ್ತೀನಿ, ಮಾತಾಡೋಣ. ಬರ್ಲಾ? ಬಾಯ್. ಪಾರ್ವತಿ, ಪೂಜೆಗೆಲ್ಲ ಸರಿಯಾದ ವ್ಯವಸ್ಥೆ ಆಗಿದೆ ತಾನೆ? ಹ್ಞೂ ಸಾವಿತ್ರಕ್ಕ, ಯಾವುದು ಮರ್ತಿಲ್ಲ, ಎಲ್ಲ ರೆಡಿ ಆಗಿದೆ. ಸಾವಿತ್ರಕ್ಕ, ನಾನು ವ್ರತ ಮಾಡ್ಬೇಕಲ್ಲ, ಈಗಾಗ್ಲೇ ತಡ ಆಗೋಗಿದೆ. ಬನ್ನಿ ಎಲ್ಲ ದೇವಸ್ಥಾನದ ಒಳಗಡೆ ಇಡೋಣ. ಊದಕ್ ಬರಲ್ಲ, ನನ್ ಕೊಡು. ನೀನೇನ್ ಬಾರಿ ಊದ್ಬಿಟ್ಟೆ, ನಾನು ಕೊಡು. ನಿನಗೂ ಬರಲ್ಲ, ನನ್ ಕೊಡು. ನಿಂಗೂ ಊದಕ್ ಬರೋದಿಲ್ಲ. ನಿನಗೂ ಊದಕ್ ಬರಲ್ಲ. ನಿಂಗೂ ಬರಲ್ಲ, ನಾನು ಊದ್ತೀನಿ ನೋಡು. ಪುಟ್ಟ, ಏನ್ ಮಾಡ್ತಿದ್ದೀರೋ? ಅಕ್ಕ, ಈ ಶಂಕನ್ ಊದಕ್ ನೋಡ್ತಾ ಇದ್ದೀನಿ, ಸೌಂಡೇ ಬರ್ತಾ ಇಲ್ಲ. ಅದನ್ನ ಹಾಗೆಲ್ಲ ಸುಮ್ನೆ ಊದಿದ್ರೆ ಆಗಲ್ಲ.
ಮನ್ಸಲ್ಲಿ ದೇವ್ರನ್ನ ನೆನೆಸ್ಕೊಂಡು ಭಕ್ತಿಯಿಂದ ಪ್ರೀತಿಯಿಂದ ಊದಬೇಕು. ಆಗ ಶಂಖನೂ ಸ್ಪಂದಿಸುತ್ತೆ, ನಾದನೂ ಬರುತ್ತೆ. ಅಕ್ಕ ನೀವೇನ್ ಹೇಳಿದ್ರಿ ಒಂಚೂರು ಅರ್ಥ ಆಗಿಲ್ಲ. ನೀವ್ ಒಂದ್ಸತಿ ಊದ್ ತೋರಿಸಿ. ಸರಿ ಇರು. ನಿಲ್ಸು ಏನ್ ಮಾಡ್ತಿದ್ಯಾ? ಅದು ಸ್ವಾಮಿಗಳೇ, ಈ ಹುಡ್ಗಂಗ್ ಶಂಖ ಊದೋದನ್ನ ಹೇಳ್ಕೊಡ್ತಿದ್ದೆ. ಶಂಖ ಊದೋದನ್ನ ಹೇಳ್ಕೊಡೋದಕ್ಕೆ ಹೊತ್ತು ಗೊತ್ತು ಜಾಗ ಏನಿಲ್ವಾ? ಗುರುಗಳು ಧ್ಯಾನದಲ್ಲಿದ್ದಾರೆ, ನೀನು ಅವ್ರ ಧ್ಯಾನಕ್ಕೆ ಭಂಗ ತರ್ತಾ ಇದೀಯಾ. ಅಯ್ಯೋ ಕ್ಷಮಿಸ್ಬಿಡಿ, ನಿಜವಾಗ್ಲೂ ಗೊತ್ತಿರಲಿಲ್ಲ. ಗೊತ್ತಿಲ್ಲದೆ ಇರೋದನ್ನ ತಿಳ್ಕೋಬೇಕು, ಹೇಗ್ ಬೇಕೋ ಹಾಗೆ ವರ್ತಿಸೋದಲ್ಲ. ಮೊದಲು ಇಲ್ಲಿಂದ ಹೊರಡೆ, ಗುರುಗಳಿಗೆ ತೊಂದರೆ ಆಗ್ಬಾರ್ದು, ಅರ್ಥ ಆಯ್ತಾ? ಅರ್ಥ ಆಯ್ತು ಸ್ವಾಮಿಗಳೇ. ಯಾರಮ್ಮ ನೀನು? ಅಯ್ಯೋ ದೇವ್ರೆ, ಗುರುಜಿನೇ ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ. ಏನ್ ಮಾಡೋದೀಗ? ಗುರುಗಳೇ, ಈಗ ತಾನೇ ನಿಮ್ಮ ಧ್ಯಾನಕ್ಕೆ ಭಂಗ ಬರುತ್ತೆ ಅಂತೇಳಿ ಬೈದು ಕಳಿಸ್ತಾ ಇದ್ದೆ. ಗುರುಗಳೇ, ದೇವ್ರಾಣೆ ಗೊತ್ತಿರಲಿಲ್ಲ. ಈ ಹುಡುಗ ಶಂಖ ಊದೋದಕ್ಕೆ ಪ್ರಯತ್ನ ಪಡ್ತಿದ್ದ. ಹಳ್ಳಿ ವಿದ್ಯೆ ಶಂಖ ಊದೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೆ. ನೀವು ಧ್ಯಾನದಲ್ಲಿದ್ದಿದ್ದು ನನಗೆ ಗೊತ್ತಿರಲಿಲ್ಲ ಗುರುಗಳೇ. ನಿಮ್ಮ ಏಕಾಂತಕ್ಕೆ ಭಂಗ ತಂದಿದ್ದಕ್ಕೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಓಂ ಆದಿಶಕ್ತಿ 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 ನಮೋ ನಮಃ. ಪಾರ್ವತಿ, ನೀನು ತುಂಬ ಪುಣ್ಯ ಮಾಡಿದ್ಯಾ ಕಣೆ. ಸಾಕ್ಷಾತ್ ದೇವರೇ ಬಂದು ನಿನ್ಗೆ ಆಶೀರ್ವಾದ ಮಾಡ್ದಂಗಾಯ್ತು. ಆಕೆಗೆ ಅದರ ಅವಶ್ಯಕತೆ ಇದೆ.